ಸ್ನೇಹಿತರ ಪ್ರತಿಧ್ವನಿಗೆ ಸ್ವಾಗತ. ನಾವು ಗುರುಗಳನ್ನ ಈ ಹಿಂದಿನಿಂದಲೂ ಕೂಡ ತೆಗೆದುಕೊಳ್ಳಿ. ನೀವು ಫಾರ್ ಎಕ್ಸಾಂಪಲ್ ಗುರುಕುಲ ಅಂದ್ರೆ ಬಹುಶಃ ಕೆಲವರಿಗೆ ಗೊತ್ತಿರೋದಿಲ್ಲ, ಹೆಂಗಿರುತ್ತೆ ಅಂತ ಕಲ್ಪನೆ ಇರೋದಿಲ್ಲ. ಈ ಸಿನಿಮಾದಲ್ಲಿ ನಾವು ಭಕ್ತ ಪ್ರಹ್ಲಾದ ಸಿನಿಮಾ ತೆಗೆದುಕೊಂಡ್ರೆ ಅಲ್ಲಿ ಪ್ರಹ್ಲಾದನ ಪಾತ್ರಧಾರಿ ಅಲ್ಲಿ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥದ್ದು. ಅವತ್ತಿನಿಂದ ಇಲ್ಲಿಯವರೆಗೂ ಶಾಲಾ ಕಾಲೇಜು ತೆಗೆದುಕೊಳ್ಳಿ. ಈ ಗುರುಕುಲ ಮತ್ತು ಇವತ್ತಿನ ಶಾಲಾ ಕಾಲೇಜು ನಾವು ಗುರುಗಳನ್ನ ಯಾವ ಸ್ಥಾನದಲ್ಲಿ ನೋಡಿದೀವಿ ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಓಂ ಗುರುವೇ ನಮಃ. ಅಂದ್ರೆ ಗುರುಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಆ ಒಂದು ದೇವತಾ ಸ್ಥಾನವನ್ನ ನೀಡಿರುವಂಥದ್ದು. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವತ್ತಿದ್ದಂತ ಗುರುಗಳೇ ಬೇರೆ, ಇವತ್ತಿರುವಂತ ಗುರುಗಳು ಕಾಮ ಪಿಪಾಸುಗಳು. ಅವರು ಗುರುಗಳಲ್ಲ, ಕಾಮ ಪಿಸಾಚಿಗಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ. ಯಾಕಂದ್ರೆ ಎಲ್ಲಾ ಗುರುಗಳು ಅಲ್ಲ, ಇವತ್ತಿಗೂ ಕೂಡ ಒಂದಷ್ಟು ಗುರುಗಳು ಬಹಳ ನಿಯತ್ತಿನಿಂದ, ಬಹಳ ಶ್ರದ್ಧಾ ಭಕ್ತಿಯಿಂದ ಮಕ್ಕಳಿಗೆ ಪಾಠ ಹೇಳುವಂಥದ್ದು, ವಿದ್ಯಾಭ್ಯಾಸ ಮಾಡುವಂಥದ್ದು ಇದ್ದಾರೆ. ಬಟ್ ಇವತ್ತು ಅಂತವರ ಮಧ್ಯೆ ಕೂಡ ಇಂಥ ರಾಕ್ಷಸರು, ಕಾಮಾಂಧರು ಇದ್ದಾರೆ ಅಂದ್ರೆ ನಿಜಕ್ಕೂ ಇಂಥ ಅಯೋಗ್ಯರಿಗೆ ಯಾವ ರೀತಿಯ ಕಾನೂನಿನ ಕಠಿಣ ಶಿಕ್ಷೆಗೆ ಗುರಿಪಡಿಸಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಕಣ್ರಿ. ಕಾನೂನಲ್ಲಿ ಯಾವ್ದಾದ್ರು ಇದ್ರೆ ಅಥವಾ ಇಲ್ಲದೆ ಇದ್ರೆ ಅದನ್ನ ತಿದ್ದುಪಡಿ ಮಾಡಿ ಇಂಥವ್ರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಿದ್ರೆ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಣ್ಣೆತ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಂತಹ ಸಂಕಟಗಳು ಏನು ಅನ್ನೋದು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀವಿ, ಇಷ್ಟೆಲ್ಲ ಪೀಠಿಕೆ ಅಂದ್ರೆ ಇವತ್ತಾಗಿರುವಂತಹ ಒಂದು ಘಟನೆ ಏನಂದ್ರೆ, ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಉಪನ್ಯಾಸಕರು ಇಬ್ಬರು ಜೊತೆಯಲ್ಲಿ ಆತನ ಸ್ನೇಹಿತ ಒಬ್ಬ, ಒಟ್ಟಾರೆ 3 ಜನ ಆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘಟನೆ. ನಿಜಕ್ಕೂ ಇದೊಂದು ರೀತಿ ಬೀಭತ್ಸ ಅಂತ ಹೇಳ್ಬೋದು, ಖಂಡನಾರ್ಹ ಅಂತ ಹೇಳ್ಬೋದು, ಅಥವಾ ಬೇರೆ ಯಾವ್ದಾದ್ರು ಪದಗಳಿದ್ರೆ ನೀವು ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಇಂಥ ಅಯೋಗ್ಯರಿಗೆ. ಇನ್ನು ಏನಾಗಿದೆ, ಘಟನೆ ಎಲ್ಲಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರಿಯ ಕಾಲೇಜ್ ಒಂದರಲ್ಲಿ ಇಬ್ಬರು ಉಪನ್ಯಾಸಕರು ಹಾಗೂ ಅವರ ಸ್ನೇಹಿತ ಸೇರಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಸಂಬಂಧ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 3 ಆರೋಪಿಗಳನ್ನು ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಅಯೋಗ್ಯರು 3 ಜನ, ಇಬ್ಬರು ಉಪನ್ಯಾಸಕರು, ಒಬ್ಬ ಆತನ ಈ ಉಪನ್ಯಾಸಕರ ಸ್ನೇಹಿತ, ಈ 3 ಜನರು ಸೇರಿ ಆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಹೆಂಗ್ ಸಾಧ್ಯವಾಯಿತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ. ಬಂಧಿತರನ್ನು ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ಎನ್ನುವಾತ ಒಬ್ಬ, ಮತ್ತೊಬ್ಬ ಅಯೋಗ್ಯ ಉಪನ್ಯಾಸಕ ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ್ ಹಾಗೂ ಅವರ ಗೆಳೆಯ ಅನೂಪ್, ಈ 3 ಜನರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ 3 ಜನರು ಸೇರಿ ಆ ವಿದ್ಯಾರ್ಥಿನಿಯನ್ನ ಹೆಂಗೆ ಪುಸ್ಲಾಯಿಸಿ ಹೆಂಗೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಬೇಜಾರು ಅನ್ಸುತ್ತೆ. ಇಂಥ ಅಯೋಗ್ಯರ ಮಧ್ಯೆ ಮಕ್ಕಳುಗಳನ್ನ ಹೆಂಗೆ ಶಾಲಾ ಕಾಲೇಜುಗಳಿಗೆ ಕಳಿಸೋದು ಅಂತ ಕೂಡ ಅನ್ಸುತ್ತೆ. ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ನೋಟ್ಸ್ ನೀಡುವ ನೆಪದಲ್ಲಿ ವಿದ್ಯಾರ್ಥಿನಿ ಜೊತೆ ಸಲುಗೆಯನ್ನ ಬೆಳೆಸ್ಕೊಂಡಿರ್ತಾನೆ. ನೋಟ್ಸ್ ನೆಪದಲ್ಲಿ ವಿದ್ಯಾರ್ಥಿಗೆ ಆಗಾಗ ಮೊಬೈಲ್ ಚಾಟ್ ಮಾಡೋದು, ವಾಟ್ಸ್ಆಪ್ ಮಾಡೋದು, ಕಾಲ್ ಮಾಡೋದು, ಆ ವಿದ್ಯಾರ್ಥಿನಿ ಜೊತೆ ಬಹಳ ವಿಶ್ವಾಸದಿಂದ ಇರ್ತಾನೆ. ಆ ವಿದ್ಯಾರ್ಥಿನಿ ಇನ್ನು ಎಳೆಯ ಮನಸ್ಸುಗಳು ಕಣ್ರಿ, ಏಮಾರ್ಬಿಡುತ್ತೆ. ಆ ಮನಸ್ಸುಗಳು ಪ್ರೌಢಾವಸ್ಥೆಗೆ ಬಂದಿರೋದಿಲ್ಲ, ಇನ್ನು ಆ ಮನಸ್ಸು ಅಷ್ಟು ಮಾಗಿರೋದಿಲ್ಲ. ಇಂಥ ನೀಚರು ಇರ್ತಾರೆ, ಕಾಮ ಪಿಪಾಸಿಗಳು ಇರ್ತಾರೆ, ಕಾಮ ಪಿಶಾಚಿಗಳು ಇರ್ತಾರೆ ಅನ್ನೋದು ಅರಿವಿಗೆ ಬಂದೇ ಇರೋದಿಲ್ಲ. ಎಳೆಯ ಮನಸ್ಸುಗಳು ಯಾಮಾರ್ಬಿಡ್ತಾರೆ. ಸೊ ಅದನ್ನ ಬಳಸ್ಕೊಂಡು ಈ ತರ ಅತ್ಯಾಚಾರ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಇನ್ನು ವಾಟ್ಸಾಪ್ ನಲ್ಲಿ ಚಾಟ್ ಮಾಡ್ತಿದ್ದ ಆ ಉಪನ್ಯಾಸಕ, ಆಕೆ ಬೆಂಗಳೂರಿಗೆ ಬಂದ ನಂತರವೂ ಚಾಟ್ ಮಾಡುವುದು, ನೋಟ್ಸ್ ನೀಡುವುದು ಉಪನ್ಯಾಸಕ ಮುಂದುವರಿಸಿದ. ಅದೇ ನೆಪದಲ್ಲಿ ಮಾರತಹಳ್ಳಿಯ ಗೆಳೆಯನ ರೂಮಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿರ್ತಾರೆ. ಈ ವಿಚಾರ ಯಾರಿಗಾದ್ರೂ ತಿಳಿಸಿದ್ರೆ ನಿನಗೆ ಅಂದ್ರೆ ಜೀವ ಬೆದರಿಕೆ ಹಾಕುವಂಥದ್ದು, ಜೊತೆನಲ್ಲಿ ಒಂದಷ್ಟು ವಿಡಿಯೋಗಳು, ಚಾಟ್ಗಳು, ಇದೆಲ್ಲ ನಿನ್ನ ಮರ್ಯಾದೆ ಕಳಿತೀನಿ, ಇದೆಲ್ಲ ಲೀಕ್ ಮಾಡಿ ಅಂತ ಹೇಳಿ ಆ ಯುವತಿಗೆ, ಆ ವಿದ್ಯಾರ್ಥಿನಿಗೆ ಬೆದರಿಕೆ ಕೂಡ ಹಾಕಿರ್ತಾನೆ ಎನ್ನುವಂತ ಮಾಹಿತಿ ಕೂಡ ಇದೀಗ ಗೊತ್ತಾಗ್ತಾ ಇರುವಂತ. ಜೊತೆಯಲ್ಲಿ ಉಪನ್ಯಾಸಕ ನರೇಂದ್ರ ದುಷ್ಕೃತ್ಯ ಎಸಗಿದ ಬಳಿಕ ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕ ಸಂದೀಪ್ ಸಹ ಯುವತಿ ಮೇಲೆ ಅತ್ಯಾಚಾರ ಮಾಡ್ತಾನೆ. ಈ ನನ್ನ ಮಗ ಇವನು ಮಾಡೋದಲ್ಲದೆ ನರೇಂದ್ರ ಅದಾದ ನಂತರ ಇನ್ನೊಬ್ಬ ಉಪನ್ಯಾಸಕ ಇರ್ತಾನಲ್ಲ, ಜೀವಶಾಸ್ತ್ರ ಉಪನ್ಯಾಸಕ, ಈ ವಿದ್ಯಾರ್ಥಿನಿಯ ಜೀವ ತಿಂದಿದ್ದಾನೆ. ಆತ ಕೂಡ ಅತ್ಯಾಚಾರ ಎಸಗಿದ್ದಾನೆ, ಅತ್ಯಾಚಾರಕ್ಕೆ ಯತ್ನಿಸಿದ. ಈ ಸಮಯದಲ್ಲಿ ಆಕೆ ಪ್ರತಿರೋಧ ಒಡ್ಡಿದ್ಲು. ಆಗ ನೀನು ನರೇಂದ್ರನ ಜೊತೆ ಇರುವ ಫೋಟೋ ಹಾಗೂ ವಿಡಿಯೋ ನನ್ನ ಬಳಿ ಇದೆ, ಅದನ್ನು ಕಾಲೇಜಿನಲ್ಲಿ ಎಲ್ರಿಗೂ ಗೊತ್ತಾಗುವಂತೆ ಮಾಡುವೆ ಎಂದು ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಎಸಗಿದ್ದಾನೆ. ಎಂತ ದುರ್ದೈವ ನೋಡ್ರಿ. ಗುರುಗಳು, ದೇವರ ಸ್ಥಾನವನ್ನು ನೀಡಿರುವಂತ ಗುರುಗಳಿಗೆ ಎಂತ ಅಯೋಗ್ಯ ನೋಡಿ, ಎಂತ ಕೆಲಸ ಮಾಡಿದ್ದಾನೆ. ಈ ಸಂಬಂಧ ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಇದೀಗ ಬಂಧಿಸಲಾಗಿದೆ. ನಿಜಕ್ಕೂ ದುರಂತ ಇದು. ಉಪನ್ಯಾಸಕ ನರೇಂದ್ರ ದುಷ್ಕೃತ್ಯ ಅಂದ್ರೆ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ ನಂತರ ನೆಕ್ಸ್ಟ್ ಇವನು ಹೋಗ್ತಾನೆ, ಈ ಅಯೋಗ್ಯ ಹೋಗ್ತಾನೆ, ಇನ್ನೊಬ್ಬ ಹೋಗ್ತಾನೆ. ಜೀವಶಾಸ್ತ್ರದ ಉಪನ್ಯಾಸಕ ಸಂದೀಪ್ ಯುವತಿನ ಮತ್ತೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ
ಆ ಯುವತಿ ಪ್ರತಿರೋಧ ಒಡ್ಡದಂತ ಸಂದರ್ಭದಲ್ಲಿ ನನ್ನ ಹತ್ರ ನೋಡು, ನನ್ನ ಮೊಬೈಲ್ನಲ್ಲಿ ನೀನು ಮತ್ತೆ ಆತ ಏನು ಇನ್ನೊಬ್ಬ ಇರ್ತಾನಲ್ಲ ನರೇಂದ್ರ, ನೀವಿಬ್ರು ಕೂಡ ಲೈಂಗಿಕ ಸಂಪರ್ಕ ನಡೆಸಿರುವಂಥದ್ದು, ದೈಹಿಕ ಸಂಪರ್ಕ ನಡೆಸಿರುವಂಥದ್ದು ನನ್ನ ಹತ್ರ ಮೊಬೈಲ್ನಲ್ಲಿ ರೆಕಾರ್ಡ್ ಇದೆ, ಫೋಟೋಸ್ಗಳಿದೆ, ವಿಡಿಯೋಸ್ಗಳಿದೆ. ಇದೆಲ್ಲವನ್ನು ಕೂಡ ಲೀಕ್ ಮಾಡಿ ಮೊಬೈಲ್ನಲ್ಲಿ ಲೀಕ್ ಮಾಡಿ ಇದೆಲ್ಲವನ್ನು ಕೂಡ ಕಾಲೇಜ್ನಲ್ಲಿ ನಿನ್ನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ತೀನಿ, ಸೈಲೆಂಟ್ ಆಗಿರಬೇಕು ಅಂತೇಳಿ ಆ ಹುಡುಗಿಯನ್ನ ಬೆದರಿಸಿ, ಜೀವ ಬೆದರಿಕೆ ಹಾಕಿ ಅತ್ಯಾಚಾರ ಮಾಡ್ತಾಳೆ. ಇದು ಇವತ್ತಿನ ಗುರುಕುಲ, ಇವತ್ತಿನ ಶಾಲಾ ಕಾಲೇಜಿನ ಸ್ಥಿತಿ, ಇವತ್ತಿನ ಕಾಮ ಪಿಶಾಚಿಗಳ ಉಪನ್ಯಾಸಕರ ಶಿಕ್ಷಕರುಗಳ ಸ್ಥಿತಿ ಇದಾಗಿರುವಂಥದ್ದು. ಮಕ್ಕಳನ್ನ ಯಾವ ನಂಬಿಕೆ ಮೇಲೆ ಕೆಲವು ಹಾಸ್ಟೆಲ್ಗಳು ಕಳಿಸ್ಬಿಡುವಂಥದ್ದು, ತೀರಾ ಬರ ಮಕ್ಳುಗಳನ್ನ ಕೈ ಬಿಟ್ಬಿಟ್ಟಿರ್ತಾರೆ. ಅದರಲ್ಲೂ ಹೆಣ್ಮಕ್ಳುಗಳ ಸ್ಥಿತಿ ಮಾತ್ರ ತೀರದು. ಆ ಹೆಣ್ಮಕ್ಳುಗಳು ಅಲ್ಲಿನ ವ್ಯವಸ್ಥೆಗೆ ಎಷ್ಟು ತೀರಾ ಹೇಳೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಅಲ್ಲಿನ ವ್ಯವಸ್ಥೆಯನ್ನು ಮೆಟ್ಟು ನಿಲ್ಲೋದಕ್ಕೂ ಆಗದೆ, ಸಮಾಜದ ಮುಂದೆ ಬಂದು ಆಗಿರುವಂತ ಅನ್ಯಾಯವನ್ನ, ಶೋಷಣೆ ವಿರುದ್ಧ ನಿಲ್ಲೋದಕ್ಕೂ ಆಗದೆ ನರಳಿ ಅಲ್ಲೇ ಇರುವಂತ ಸ್ಥಿತಿ ಆಗುತ್ತೆ. ಈ ಪ್ರಕರಣವೂ ಕೂಡ ಹಿಂಗೆ ಆಗಿರುವಂಥದ್ದು. ಯುವತಿ ಇದೀಗ ಈ ಪ್ರಕರಣ ಲೇಟ್ ಆಗಿ ಬೆಳಕಿಗೆ ಬಂದಿರುವಂಥದ್ದು. ಬೆಂಗಳೂರಿನ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿರುವಂಥದ್ದು. ಇಬ್ಬರು ಅಯೋಗ್ಯ ಉಪನ್ಯಾಸಕರು, ಕಾಮ ಪಿಶಾಚಿಗಳು, ಮತ್ತೊಬ್ಬ ಆತನ ಸ್ನೇಹಿತ, ಇವರಿಬ್ಬರನ್ನು ಕೂಡ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಶಿಕ್ಷೆಗೆ ಗುರಿಪಡಿಸಬೇಕು ಇಂಥವ್ರನ್ನ. ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಅಂದ್ರೆ, ಇಂತಹ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಇಡಬೇಕಂದ್ರೆ ಇಂಥ ಕಾಮ ಪಿಶಾಚಿಗಳಿಗೆ ಒಂದ್ ರೀತಿ ಕಠಿಣವಾದಂತ ಕಾನೂನಿನಲ್ಲಿ ಯಾವ್ದಾದ್ರು ಹುಡುಕ್ಬೇಕು, ಯಾವ್ದಾದ್ರು ಕಠಿಣವಾದಂತ ಸೆಕ್ಷನ್ಸ್ ಇದ್ರೆ, ಕಠಿಣವಾದಂತ ಶಿಕ್ಷೆ ಇದ್ರೆ ಅಂತಹದನ್ನ ಕಾನೂನಿಗೆ ಗುರಿಪಡಿಸಬೇಕು. ಕಾನೂನಿನ ಒಳ ಅಡಿನಲ್ಲಿ, ಕಾನೂನಿನ ಒಂದು ಅಡಿನಲ್ಲಿ ಇಂತಹ ಅಯೋಗ್ಯರಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಕೂಡ. ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ಈ ಅಯೋಗ್ಯರ ಕುರಿತು ವಿದ್ಯಾರ್ಥಿನಿಯನ್ನ ಕರೆಸ್ಕೊಂಡು ಇಬ್ರು ಉಪನ್ಯಾಸಕರು, ಒಬ್ಬ ಸ್ನೇಹಿತ ಸೇರಿ ಅತ್ಯಾಚಾರ ಮಾಡಿರುವಂತ ಈ ಪ್ರಕರಣ ನಿಮಗೇನನ್ಸುತ್ತೆ? ಯಾವ ಶಿಕ್ಷೆಗೆ ಗುರಿಪಡಿಸಬೇಕು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.